ಪ್ರೈಸ್ ದ ಲಾರ್ಡ್. ಕೀರ್ತನೆಗಳ ಗ್ರಂಥ ಅಧ್ಯಾಯ 50 ವಚನ 15ರಲ್ಲಿ ದೇವರ ವಾಕ್ಯ ಹೇಳ್ತದೆ, ಕಷ್ಟದಲ್ಲಿ ನೀ ಮೊರೆ ಇಡುವೆ, ನೆರವಾಗುವೆ, ಆಗ ನೀ ನನ್ನನ್ನು ಕೊಂಡಾಡುವೆ ಎಂಬುದಾಗಿ. ದಾವೀದನಿಗೆ ದೇವರು ಹೇಳ್ತಾರೆ, ನೀನು ಕಷ್ಟದಲ್ಲಿರುವಾಗ ನೀನು ನನಗೆ ಮೊರೆ ಇಡ್ತೀಯ, ನಾನು ನಿನ್ನನ್ನು ಆ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡಿಸ್ತೀನಿ, ಆಗ ನೀನು ನನ್ನನ್ನು ಕೊಂಡಾಡ್ತೀಯ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮದಲ್ಲಿ ಕಷ್ಟ ಇದೆಯಾ, ನೋವಿದೆಯಾ, ವೇದನೆ ಇದೆಯಾ, ಏನೇ ಇದ್ದರೂ ನಾವು ಮೊದಲು ದೇವರಿಗೆ ಮೊರೆ ಇಡಬೇಕು, ದೇವರಲ್ಲಿ ಪ್ರಾರ್ಥಿಸಬೇಕು. ದೇವರ ಕರಗಳಲ್ಲಿ ಆ ಕಷ್ಟಗಳನ್ನ, ಆ ನೋವುಗಳನ್ನ, ಆ ವೇದನೆಗಳನ್ನ ಒಪ್ಪಿಸಿಕೊಟ್ಟು ನಾವು ದೇವರಲ್ಲಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನ ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಬಿಕ್ಕಟ್ಟುಗಳಿಂದ, ಹಿಂಸೆಗಳಿಂದ ಬಿಡಿಸುವಂತ ದೇವರಾಗಿದ್ದಾರೆ. ಆದ್ದರಿಂದ ದೇವರು ಹೇಳ್ತಾರೆ, ನೀನು ನನ್ನಲ್ಲಿ ಕಷ್ಟದಲ್ಲಿ ಮೊರೆ ಇಡುವಾಗ, ನೀನು ನನ್ನಲ್ಲಿ ಮೊರೆ ಇಟ್ಟು ಬೇಡಿಕೊಳ್ಳುವಾಗ, ನಾನು ನಿನ್ನ ಮೊರೆಯನ್ನು ಆಲಿಸಿ ನಿನ್ನನ್ನು ಆ ಸಮಸ್ಯೆಯಿಂದ, ಆ ಕಷ್ಟದಿಂದ ಹೊರಗೆ ತಂದ ಮೇಲೆ ನೀನು ನನ್ನನ್ನು ಕೊಂಡಾಡುವೆ ಎಂಬುದಾಗಿ. ಆದ್ದರಿಂದ ಮನುಷ್ಯರ ಮುಂದೆ ನಮ್ಮ ಕಷ್ಟಗಳನ್ನ, ನಮ್ಮ ನೋವುಗಳನ್ನ ತೋಡಿಕೊಳ್ಳುವುದಕ್ಕಿಂತ ದೇವರ ಮುಂದೆ ಗೋಳಾಡಿ ನಾವು ಪ್ರಾರ್ಥಿಸುವಾಗ ಆ ಪ್ರಾರ್ಥನೆಯನ್ನು ದೇವರು ಆಲಿಸಿ ನಮ್ಮ ಮೊರೆಗೆ ಕಿವಿಗೊಡುವಂತ ದೇವರಾಗಿದ್ದಾನೆ. ಆದ್ದರಿಂದ ಪ್ರಲಾಪಗಳ ಗ್ರಂಥ 2ನೇ ಅಧ್ಯಾಯ 19ನೇ ವಚನ ಕೂಡ ಹೇಳ್ತದೆ, ಪ್ರೀತಿಯ ಮಕ್ಕಳೇ, ರಾತ್ರಿಯ ಒಂದೊಂದು ಜಾವದಲ್ಲೂ ಎದ್ದುಗೊಳ್ಳಾರಿರಿ, ನಿಮ್ಮ ಹೀನ ಸ್ಥಿತಿಗಾಗಿ, ನಿಮ್ಮ ಮಕ್ಕಳ ಬಿಡುಗಡೆಗಾಗಿ, ನಿಮ್ಮ ಎಲ್ಲ ಕಷ್ಟಗಳ ಸಮಸ್ಯೆಗಳ ಬಿಡುಗಡೆಗಾಗಿ, ನಿಮ್ಮ ಉದ್ಧಾರಕ್ಕಾಗಿ, ನಿಮ್ಮ ಮಕ್ಕಳ ಉದ್ಧಾರಕ್ಕಾಗಿ, ಅವರ ಭವಿಷ್ಯಕ್ಕಾಗಿ ನೀವು ರಾತ್ರಿಯೆಲ್ಲ ಎದ್ದು ಗೋಳಾಡಿರಿ. ನಿಮ್ಮ ಕಣ್ಣೀರು ದೇವರ ಮುಂದೆ, ಸರ್ವೇಶ್ವರನ ಮುಂದೆ ಧಾರಾಕಾರವಾಗಿ ಹರಿಯಲ್ಪಡಲಿ ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ನಾವು ಯಾವುದೋ ಮನುಷ್ಯನ ಮುಂದೆ ನಮ್ಮ ಕಷ್ಟ, ನಮ್ಮ ನೋವನ್ನು ತೋಡಿಕೊಂಡು ಅಳೋದಕ್ಕಿಂತ ದೇವರ ಮುಂದೆ ನಮ್ಮ ಕಷ್ಟಗಳನ್ನು ತೋಡಿಕೊಳ್ಳುವಾಗ ದೇವರು ನಮಗೆ ನೆರವಾಗುತ್ತಾರೆ. ಆಗ ನಾವು ದೇವರಿಗೆ ಸಾಕ್ಷಿಯನ್ನ ನೀಡುವಂತ ಮಕ್ಕಳಾಗಿ ನಾವು ಮಾರ್ಪಡುತ್ತೇವೆ. ಆದ್ದರಿಂದ ಯಾವುದಕ್ಕೂ ಅಂಜದೆ, ಹೆದರದೆ ನಮ್ಮ ಎಲ್ಲ ಕಷ್ಟ ನೋವುಗಳನ್ನು ದೇವರಿಗೆ ಸಮರ್ಪಿಸುತ್ತಾ, ಪ್ರತಿದಿನ ನನ್ನನ್ನು ಕೈ ಹಿಡಿದು ಮುನ್ನಡೆಸುವಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಪ್ರಾರ್ಥಿಸುತ್ತಾ ಜೀವಿಸೋಣ. ಪ್ರೈಸ್ ದ ಲಾರ್ಡ್.